ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಥರ ಫೋಟೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಫೋಟೋ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫೋಟೋ ಎಡಿಟಿಂಗ್ ಮಾಡೋದಕ್ಕೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಇರಬೇಕು. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಓಪನ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ನೀವು ನೋಡ್ತಾ ಇರ್ಬೋದು ಕೆಳಗಡೆ ಪ್ಲಸ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ನಾನು ತೋರಿಸೋ ಥರ ಫೋಟೋ ಎಡಿಟಿಂಗ್ ಮಾಡಬೇಕಂದ್ರೆ ಬ್ಯಾಕ್ಗ್ರೌಂಡ್ ಫಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಮಾಡ್ತೀನಿ, ಇದು ಕೆಳಗಡೆ ಬ್ಯಾಕ್ಗ್ರೌಂಡ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ತುಂಬ ಬ್ಯಾಕ್ಗ್ರೌಂಡ್ ಇರೋದು ಬರುತ್ತೆ, ನಾನೊಂದು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಇಮೇಜ್ ಆ್ಯಡ್ ಮಾಡಬೇಕು. ಓಕೆ, ಇಲ್ಲಿ ಆ್ಯಡ್ ಫೋಟೋ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಇಮೇಜ್ ಇದೆ. ಓಕೆ, ನಾನಿವಾಗ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಮೇಜಲ್ಲಿ ಬ್ಯಾಕ್ಗ್ರೌಂಡ್ ಎರೇಜ್ ಆಗಬೇಕು. ರಿಮೂವ್ ಬಿಜಿ ಅಂತ ಕಾಣುತ್ತಲ್ಲ, ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬಿಟ್ಟು ಇದನ್ನು ಪಿಕ್ಸಾರ್ಟಲ್ಲೇ ರಿಮೂವ್ ಮಾಡಬೇಕಂದ್ರೆ ನೀವು ಮೆಂಬರ್ಶಿಪ್ನ ತೊಗೊಂಡಿರಬೇಕು. ಅಕಸ್ಮಾತ್ ನೀವು ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂತಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಹೇಳ್ತೀನಿ. ಓಕೆ, ಪ್ಲೇಸ್ಟೋರ್ ಓಪನ್ ಮಾಡಿ, ಇಲ್ಲಿ ಸರ್ಚ್ ಮಾಡಿ ಬ್ಯಾಕ್ಗ್ರೌಂಡ್ ಎರೇಜರ್. ಇಲ್ಲಿ ನೋಡ್ತಾ ಇರ್ಬೋದು ಸೆಕೆಂಡ್ ಒನ್ ಕಾಣಿಸ್ತಾ ಇದೆಯಲ್ಲ, ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಓಪನ್ ಕೊಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಲೋಡೇ ಫೋಟೋ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಒಂದು ಫೋಟೋನ ನಾನು ಆಟೋ ಎರೇಜರ್ ಕೊಡ್ತೀನಿ. ನೋಡ್ಬೋದು ಇಲ್ಲಿ ಆಟೋಮೆಟಿಕ್ಕಾಗಿ ಎರೇಜ್ ಆಯಿತು. ಓಕೆ, ಇಲ್ಲಿ ಸೇವ್ ಮಾಡ್ಕೋತೀನಿ. ಅದೇ ಥರ ಎರಡು ಫೋಟೋ ಕೂಡ ನೀವು ಬ್ಯಾಕ್ಗ್ರೌಂಡ್ನ ಎರೇಜ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೀವೀಗ ಇಲ್ಲಿ ಎರೇಜ್ ಕಂಪ್ಲೀಟ್ ಆದಮೇಲೆ ಮತ್ತೆ ಪಿಕ್ಸಾರ್ಟ್ ಓಪನ್ ಮಾಡಿ. ಓಕೆ, ಇಲ್ಲಿ ಕ್ಲೋಸ್ ಕೊಡ್ತೀನಿ. ಇಲ್ಲಿ ಮತ್ತೆ ಆ್ಯಡ್ ಫೋಟೋ ಅಂತ ಕೊಡ್ತೀನಿ. ನೋಡ್ತಾ ಇರ್ಬೋದು ಎರೇಜ್ ಆಗಿರೋ ಫೋಟೋ ಎರಡೂ ಇಲ್ಲಿ ಬಂದಿದ್ದಾವೆ. ನಾನು ಮಾಡ್ತೀನಿ, ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಝೂಮ್ ಮಾಡ್ಕೋತೀನಿ. ಇದನ್ನು ನೀವಿಲ್ಲಿ ಎಡಿಟಿಂಗ್ ಕೂಡ ಮಾಡ್ಕೋಬೋದು, ಅಂದರೆ ಬ್ರೈಟ್ನೆಸ್ಸು ಮತ್ತು ಕಲರಿಂಗ್ ಎಲ್ಲ ಕೊಟ್ಕೋಬೋದು. ಇಲ್ಲಿ ನೋಡ್ತಾ ಇರೋ ಬ್ರೈಟ್ನೆಸ್ ಜಾಸ್ತಿ ಕೊಡ್ಬೋದು, ಮತ್ತು ಕಲರಿಂಗ್ ಎಲ್ಲ ಜಾಸ್ತಿ ನಿಮ್ಗೆ ಯಾವ ಥರ ಬ್ರೈಟ್ನೆಸ್ ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಕೊಡಿ. ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎರೇಜರ್ ಆಪ್ಷನ್ ಕೇಳುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ಎರೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ಬೋದು ಸೈಜು ಫುಲ್ ಇಟ್ಕೊಳ್ಳಿ, ಕೆಪಾಸಿಟಿ 100 ಇರಲಿ, ಅದು ಓಕೆ. ಇಲ್ಲಿ ಹಾರ್ಡ್ನೆಸ್ ಅಂತ ಇದೆಯಲ್ಲ, ಅದು 20ಗಿನ್ನ ಕಮ್ಮಿ ಇಟ್ಕೊಳ್ಳಿ ಯಾವಾಗಲೂ. ಓಕೆ, 20ಗಿನ್ನ ಕಮ್ಮಿ ಇಟ್ಕೊಂಡು ಮತ್ತೆ ಎರೇಜ್ ಮೇಲೆ ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ನಾನು ಎರೇಜ್ ಮಾಡ್ಕೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎರೇಜ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಕೊಡ್ತೀನಿ. ಮತ್ತು ಇನ್ನೊಂದು ಫೋಟೋ ಆ್ಯಡ್ ಮಾಡ್ಕೋಬೇಕಲ್ವ, ಇಲ್ಲಿ ಪ್ಲಸ್ ಅಂತ ಕಾಣ್ತಿದ್ದಾರೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ಮತ್ತೆ ಆ್ಯಡ್ ಫೋಟೋ ಕೊಡ್ತೀನಿ. ಮತ್ತು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಎರೇಜ್ ಮಾಡ್ಕೊಂಡಿದ್ನಲ್ಲ, ಅದು ಇಲ್ಲಿ ತೋರಿಸ್ತಾ ಇದೆ. ಓಕೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಅಂತ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಫೋಟೋ ಬಂದಿದೆ. ಇದನ್ನು ಈ ಕಡೆ ಝೂಮ್ ಮಾಡ್ತೀನಿ, ಸೆಟ್ ಆಗೋ ಥರ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಥರ ಫೋಟೋ ಎಡಿಟಿಂಗ್ ಆಯಿತು. ಇದಕ್ಕೆ ನೀವು ನೇಮ್ ಕೂಡ ಕೊಟ್ಕೋಬೋದು. ನಿಮಗೆ ಯಾವ ನೇಮ್ ಬೇಕಾದ್ರೂ ಕೊಟ್ಕೋಬೋದು. ನಾನು ಇಲ್ಲಿ ನೋಡಿ ಬಿಗ್ ಲೆಟ್ರಲ್ಲಿ PRAKASH. ಓಕೆ, ಇದು ನಿಮಗೆ ಅಲ್ಲಿ ಕಲರ್ ಕೂಡ ನಿಮ್ಗೆ ಯಾವ್ದು ಬೇಕು ಅದನ್ನ ತೊಗೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಕಲರ್ ಅಂತ ಇದೆಯಲ್ಲ ನೋಡಿ, ವೈಟ್ ಕಲರ್ ಬೇಕು ಅಂದರೆ ಅಥವಾ ಬೇರೆ ರೆಡ್ ಕಲರ್, ಯಾವ ಕಲರ್ ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಸ್ಟ್ರೋಕ್ ಅಂತ ಕೊಡಿ. ಇಲ್ಲಿ ಸ್ಟ್ರೋಕ್ ನೋಡಿ ಕಾಣ್ತಾ ಇದ್ರೆ ಸ್ಟ್ರೋಕ್ ಕೂಡ ಕೊಟ್ಕೋಬೋದು, ನಿಮ್ಗೆ ಯಾವ್ದು ಬೇಕದು. ನೋಡಿ ವೈಟ್ ಕಲರ್ ಕೊಡ್ತೀನಿ, ಅದು ಈ ಜಾಸ್ತಿ ಬೇಕು ಕಮ್ಮಿ ಬೇಕು ಅದನ್ನೂ ಮಾಡ್ಕೋಬೋದು. ಓಕೆ, ಅದಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಶ್ಯಾಡೋ ಅಂತ ಕಾಣುತ್ತಲ್ಲ, ಶ್ಯಾಡೋ ಮೇಲೆ ಟಚ್ ಕೊಡಿ. ನೋಡಿ ಈ ಥರ ಬರುತ್ತೆ. ನೀವು ಶ್ಯಾಡೋನ ಎಷ್ಟು ಬೇಕಾದ್ರೂ ಇಟ್ಕೋಬೋದು. ಓಕೆ, ಇದಾದಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಕೊಡಿ. ಈ ಒಂದು ಫೋಟೋ ಕಂಪ್ಲೀಟಾಗಿ ಎಡಿಟ್ ಆಯಿತು. ಅದಾದಮೇಲೆ ಡೌನ್ಲೋಡ್ ಸಿಂಬಲ್ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಈ ಒಂದು ಫೋಟೋ ನಿಮಗೆ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಫೋಟೋ ಎಡಿಟಿಂಗಲ್ಲಿ ಇನ್ನೂ ನಾನಾ ಥರ ಇದ್ದಾವೆ. ಅದೆಲ್ಲನೂ ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.